ವೀಕ್ಷಕ ನಮಸ್ಕಾರ. ನಮ್ಮ ಹೆಮ್ಮೆಯ ರಾಯಣ್ಣವರ ಫೋಟೋ ಜೊತೆಲಿದ್ದೀನಿ. ಇವತ್ತು ಎಳೆಗೊಂಡಿ ಗ್ರಾಮ ರಂಗಸಮುದ್ರ ಪಕ್ಕ ಇರೋವಂಥದ್ದು ಮತ್ತು ವರ್ಣ ಹೋಬಳಿ ಬರುತ್ತೆ. ಇದು ವರ್ಣ ಹೋಬಳಿ ಬರುತ್ತೆ. ಮುಖ್ಯವಾಗಿ ಏನು ಇಲ್ಲಿ ಕೇಳ್ತಾ ಇದ್ದೀನಿ ಅಂದರೆ, ಈಗ ಇವರು ಭತ್ತನ ಬೆಳೆಯೋದಕ್ಕೆ ಮತ್ತು ಭತ್ತನ ಫಸಲು ರೆಡಿ ಮಾಡೋದಕ್ಕೆ ಇವ್ರಿಗೆ ನೀರು ಬೇಕೀಗ. ಹಾಗಾಗಿ ಆ ವಿಚಾರ ಮಾತಾಡ್ಸೋಣ. ನೋಡಿ, ಇವತ್ತು ಎಳೆಗೊಂಡಿ ಗ್ರಾಮದಲ್ಲಿದ್ದೀನಿ. ಗೌಡ್ರೆ ನಮಸ್ಕಾರ. ನಿಮಗೆ ನೀರು ಯಾವುದಕ್ಕೆ ಬೇಕೀಗ? ಕಾಲುವೆ ನೀರು ತಕ್ಷಣ ಬೇಕಲ್ವಾ? ಹಾಂ ಹಾಂ. ಏನು ಬೆಳೆ ಬೆಳೀತಾ ಇದ್ದೀರಿ ಇಲ್ಲಿ? ಭತ್ತ ಮತ್ತು ಕಬ್ಬು. ಬೋರು. ಕಾಲುವೆ ನೀರು ನಂಬ್ಕೊಂಡು ಭತ್ತ ಬೆಳಿಬೇಕು. ಈಗ ಯಥೇಚ್ಛವಾಗಿ ನೀರು ಹೋಗ್ತಾ ಇದೆ ಹೊಳೆಯಲ್ಲಿ. ನಮ್ಮ ಬನ್ನೂರು ಹೊಳೆಯಲ್ಲಿ ಯಥೇಚ್ಛವಾಗಿ ಹೋಗ್ತಾ ಇದೆ. ನಿಮಗೆ ಇಲ್ಲಿ ನೀರು ಬಿಡ್ಬೋದಾಯ್ತಲ್ಲ ಕಾಲುವೆಗೆ? ಬಿಡಕಂದ್ರೆ ಇದು ಮಾಡ್ತಾರಲ್ಲ, ಎಲ್ಲ ಇದು ಒಳಗೆ ನೀರು ಬಿಡ್ಬೇಕಾಯ್ತು. ಹಾಂ ಹಾಂ ಹಾಂ. ಅದು ರೆಡಿ ಮಾಡಿಸ್ಬೇಕು. ಹಾಂ ಹಾಂ. ರೆಡಿ ಆಗ್ದಂಗೆ ನೀರು ಬಿಟ್ಬಿಟ್ಟು ಆಮೇಲೆ ಕಾಮಗಾರಿನೇ ಮಾಡಿಸಿದ್ವಲ್ಲ. ಕಾಮಗಾರಿ ಹೌದಾ? ಒಳ್ಳೇದು. ಬನ್ನಿ ಗೌಡ್ರೆ ನಮಸ್ಕಾರ. ಈಗ ತಾವು ಹೇಳ್ದಂಗೆ ಈಗ ಇಲ್ಲಿ ಇನ್ನೂ ಮುಂದೆ ಎಲ್ಲ ಫುಲ್ ಗಲೀಜಿದೆಯಾ? ಹಾಂ ಹಾಂ ಹಾಂ. ಒಟ್ಟಲ್ಲಿ ಫಸ್ಟ್ ಕಾಲುವೆ ಕಟ್ಟೆಗಳನ್ನ ರೆಡಿ ಮಾಡ್ಬೇಕು ಇವರು, ಆಮೇಲೆ ನೀರು ಬಿಡಲಿ ಅಲ್ವಾ? ಹಾಂ ಹಾಂ ಹಾಂ. ಇದು ಕಾಮಗಾರಿ ಆದ್ಮೇಲೆ ನೀರು ಹಚ್ಚಬೇಕು. ಕಾಮಗಾರಿ ಆದ ಮುಂಚೆ ನೀರು ಹಚ್ಚಬೇಕು. ಹಾಂ ಹಾಂ. ನೀರು ಹೋಗಲ್ಲ ಅಲ್ವೇ? ಹಾಂ ಹಾಂ ಹಾಂ. ನೀರು ಹೋಗಲ್ಲ, ನೀರು ಗಲೀಜಾಗ್ತದೆ. ಹಾಂ ನೋಡಿ ವೀಕ್ಷಕರ, ಇದು ಎಳೆಗೊಂಡಿ ಗ್ರಾಮ ರಂಗಸಮುದ್ರ ಗ್ರಾಮ ಪಕ್ಕದಲ್ಲಿರುವಂಥದ್ದು. ಮುಖ್ಯವಾಗಿ ಎಳೆಗೊಂಡಿ ಅಂದರೆ ವರ್ಣ ಕ್ಷೇತ್ರ ಬರುತ್ತೆ, ನಮ್ಮ ಸಿದ್ದರಾಮಯ್ಯನವರ ಕ್ಷೇತ್ರ, ಯತೀಂದ್ರವ್ರ ಕ್ಷೇತ್ರ ಬರುತ್ತೆ. ಇಲ್ಲಿ ಅಧಿಕಾರಿಗಳು ಕೆಲಸ ಮಾಡಬೇಕು, ಜನಪ್ರತಿನಿಧಿಗಳು ಕೆಲಸ ಮಾಡೋದಲ್ಲ, ಅಧಿಕಾರಿಗಳು ಮುಖ್ಯವಾಗಿ ಕೆಲಸ ಮಾಡಬೇಕು. ಈಗ ಇವ್ರಿಗೆ ಭತ್ತ ಬೆಳಿಬೇಕು. ಗೌಡ್ರೆ ಎಷ್ಟು ಎಕರೆ ಇದೆ ಇಲ್ಲಿ ನಿಮಗೆ ಭತ್ತ ಬೆಳೆಯೋಕ್ಕೆ? ಹಾಂ, ಎಲ್ಲ ಭತ್ತನೇ. ಎಲ್ಲ ಪಾಳು ಬಿದ್ದೈತೆ ನೋಡಿ, ಎಲ್ಲ ಪಾರತೈಮಿ ಬೆಳ್ಕೊಂಡಿದೆ ಅಲ್ವೇ? ಒಟ್ಟಲ್ಲಿ ನೀರು ಬಿಟ್ಟರೆ ಅನುಕೂಲ. ನೋಡಿ ಪಾಪ ನಮ್ಮ ರೈತರು ಪೈಪೆಲ್ಲ ಎತ್ಕೊಂಡು ಊದ್ಕೊಂಡು ಪಂಪ್ ಸೆಟ್ಟಿಂದ ತಗೊಂಡು ಬಂದು ಯಾವ ಹಣೆ ಬರ ಅಂತಾರೆ ಇದು. ಹಾಂ, ನೀರು ಇಲ್ದಿದಾಗ್ಲೂ ನೀರು ಬಿಡಲ್ಲ. ನೋಡಿ, ಇದು ಪಂಪ್ ಸೆಟ್ಗೆ ಹಾಕೊಂಡು ಇವರು ಬಿಲ್ ಕಟ್ಕೊಂಡು ಕರೆಂಟ್ ಇಲ್ದಾಗ ಪಾಪ ನೈಟ್ 2 ಗಂಟೆ ರಾತ್ರಿ ಹೋಗ್ಕೊಂಡು. ಹಾಂ 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 ಹಾಂ. ಊರ್ ನೀರು ಬೇಕಂದ್ರೆ ಹಿಂದಕ್ಕೆ ನಮ್ಮ ಊರಿಗೆ ತುಂಬ್ಕತ್ತ ನೀರು, ಗಲೀಜ್ ನೀರು. ಹಾಂ ಹಾಂ. ಈಗೆಲ್ಲ ಪಾಳು ಬಿಟ್ಬಿಟ್ಟಿದ್ರೆ ಭತ್ತ ಬೆಳೆದಿನೇ ಬೆಳೆದಿಲ್ಲ. ಈಗಾಗಲೇ ಈ ನೀರು ಬಿಡ್ಬೇಕಾಯ್ತಲ್ವಾ? ಬಿಡ್ಬೇಕಾಯ್ತು. ಶಿಫ್ಟಾಗಿ ವರ್ಷಲ್ವಲ್ಲ ಸರ್, ನೀರು ಬಿಟ್ಟಿರು. ಕಟ್ಟಕವಳಿ ತುಂಬ್ಕೊಂಡ್ರು. ಹಾಂ ಹಾಂ. ಕಟ್ಟಕವಳಿ ತುಂಬ್ಕೊಂಡ್ರ ಯಾವಾಗ? ಈಗ ಒಂದು ವಾರದಿಂದ ಬೈತು ನೀರು ಅಷ್ಟೇ. ಅವಾಗೇನೋ ನೀವು ಬೆಳೆಯೋದಕ್ಕೇನು ವ್ಯವಸ್ಥೆ ಮಾಡಲಿಲ್ಲ? ಏನು ಬೆಳೆಯೋದಕ್ಕೆ ಮಾಡ್ಬಿಟ್ರಿ ಸರ್ ಇದರಲ್ಲಿ. ಶಿಫ್ಟ್ ಒಳಗೆ ಏನು ಮಾಡ್ಬಿಟ್ರಿ? ಈಗ ಎಷ್ಟು ದಿನ ನೀರು ಬೇಕು ನಿಮ್ಗೆ? ಎಷ್ಟು ತಿಂಗಳು ಬೇಕು ಭತ್ತ ಬೆಳೆಯೋಕ್ಕೆ? ಈಗ 3 ತಿಂಗಳು 4 ತಿಂಗಳು ನೀರು ಬೇಕು ನಿರಂತರವಾಗಿ. ಮತ್ತೆ ಈಗ ನೀರೆಲ್ಲ ಹೋಯ್ತೈತೆ. ಕಟ್ಟೆ ಹೊಡ್ದೋಗ್ಬಿಟ್ರಿ. ಹೌದೌದು. ಅಲ್ಲಿ ಇಲ್ಲಿಗೂ ಬಿಡ್ಬೇಕಲ್ಲ ಗೌಡ್ರೆ? ಬಿಡ್ಬೇಕು. ಶಿಫ್ಟ್ ಗೋರ್ಸ್ಬಿಟ್ಟು ಬಿಡ್ಬೇಕು ಸರ್. ಇದ ಸುಮ್ಮನೆ ಕಾವಲಿ ನೀರು ಹಚ್ಬಿಟ್ರಿ ಏನು ವೇಸ್ಟ್ ಆಗುತ್ತೆ. ವೇಸ್ಟ್ ಆಗುತ್ತಾ? ಈ ಶತಕೋರ್ಸವ್ರು ಯಾರು? ಈಗ ಸಂಬಂಧಪಟ್ಟಂತ ಕೆರೆ ಅಚ್ಚುಕಟ್ಟು ವ್ಯಾಪ್ತಿಯವರು ಅವ್ರು ಮಾಡ್ಬೇಕು ಇದನ್ನ. ಕೆರೆ ಕಾಲುವೆನೆಲ್ಲ ಬಂದು ವೀಕ್ಷಣೆ ಮಾಡಬೇಕು. ಎಜುಕೇಟ್ ಇಂಜಿನಿಯರು, ಇಂಜಿನಿಯರ್ಗಳು ಅವರೆಲ್ಲ, ಕೌಲಿಯರಿ ಅವರು, ಸೌಡಿಗಳು ಇವರೆಲ್ಲ ಏನ್ ಮಾಡ್ತಿದ್ರು? ಏನ್ ಮಾಡ್ತಾ ಇದ್ರು ಸರ್? ಹೌದು, ನೀವೇ ಉಗಿಬೇಕು. ನಾವು ಉಗಿದ್ರೆ ಮಾಧ್ಯಮದವ್ರ ಅವ್ರು ಬಂದ್ರೆ ಕೇಳಿದ್ರೆ ಉಗಿಬೋದು. ಸೋಳಮಕ್ಕ ಏನ್ ಮಾಡ್ತಾರೆ ಗೊತ್ತಾ? ನೀರ್ ತೋರಿಸ್ತಾರೆ ಇನ್ನು ಅರ್ಧದಲ್ಲಿ. ಮುಂದಕ್ಕೆ ನೀರು ಹೋಗಿದ್ರೆ ಹಿಂದ್ಕೊಟ್ಟೈತಾರ. ನೀರು ಎಲ್ಲಿ ಗಂಟೆ ಹೋಗೋದು ಅಲ್ಲಿ ಗಂಟೆ ಏರಿ ಮೇಲೆ ಹೋಯ್ತಾರೆ ಜೀಪ್ರಿ. ಅದ್ ಮಾಡ್ತಾರೆ ನೋಡಿ ಅವರು. ಯಾವ ಎಜುಕೇಟ್ ಇಂಜಿನಿಯರು, ಅದು ಯಾವ ಇಂಜಿನಿಯರ್ಗಳು ಇದ್ದಾರೆ ಇಲ್ಲಿ. ನೀವೊಂದು ಮಾತು ಯತೀಂದ್ರವ್ರಿಗೆ ಹೇಳ್ಬೋದಾಯ್ತಲ್ಲ, ನಿಮ್ಮ ಕ್ಷೇತ್ರ ಸ್ವಾಮಿ ಒಂಚೂರು ನೀರು ಬಿಡಿಸ್ಕೊಡಿ ಅಂತ. ಸರಿ, ಹೇಳ್ತೀವಿ ನಾವು. ಅದು ಬಂದಾಗ ನೀರು ಹೋದ್ ಸಾರಿ ಏನು ಕೇಳ್ಮ, ಈ ಸಾರಿ ಕೇಳ್ಬೋದು. ಹಂಗಾಗಿ ನೀರು ಬಿಟ್ರೆ ಭತ್ತ ಬೆಳಿತೀರಾ? ಇಲ್ಲಾಂದ್ರೆ ಇಲ್ಲ ಸರ್. ಇಲ್ಲಾಂದ್ರೆ ಅಧಿಕಾರಿಗಳು ಮಣ್ಣು ತಿನ್ಬೇಕಾಯ್ತದೆ. ಅಧಿಕಾರಿಗಳು ಮಣ್ಣು ತಿಂತಾರೆ, ಅವ್ರಿಗೆ ಸಂಬಳ ಬರ್ತದೆ. ನಮಗ್ ಅಲ್ಲ, ಸಂಬಳ ಬಂದ್ರೆ ರೈತ ಅನ್ನ ಬೆಳೆದಿತ್ತಾನೆ ತಿನ್ಬೇಕು. ನಾವೇ ಬಿಡ್ಕೊಂಡು ಮುಕ್ಬೇಕಾಯ್ತು. ಹಾಂ ಹಾಂ. ಎಸ್ ವೀಕ್ಷಕರು ನೋಡಿ, ಅನ್ನದಾತರ ಒಂದು ಅಳಲು ಯಾವ ಥರ ಇದೆ ಅಂದರೆ, ನಿಮ್ಮ ಯೋಗತಾಗ ನೀರು ಬಿಡೋಕ್ಕಾಗಿಲ್ಲ ಅಂತಂದ್ಮೇಲೆ ಯಾಕೆ ನೀರಿದ್ರು ಕೂಡ ಬಿಡೋಕ್ಕಾಗಿಲ್ಲ. ಬೇಸಿಗೆಲ್ಲಂತೂ ಬಿಡಲಿಲ್ಲ ಆಯಿತಾ. ನೀರು ಯಥೇಚ್ಛವಾಗಿ ತಮಿಳ್ನಾಡಿಗೆ ಹೋಗ್ತಾ ಇದೆ. ಇವತ್ತು ದೊಡ್ಡ ದೊಡ್ಡ ಏನು ಇವತ್ತು ಕೆರೆ ಕಟ್ಟೆಗಳೆಲ್ಲ ತುಂಬಿಕೊಂಡಿದೆ. ಆದರೂ ಈ ಥರ ಸಣ್ಣ ಸಣ್ಣ ಗ್ರಾಮಗಳಲ್ಲಿ, ಕುಗ್ರಾಮ ಇದು, ಬಸ್ ಕೂಡ ಬರೋಕ್ಕೆ ವ್ಯವಸ್ಥೆ ಇಲ್ಲ. ಆದರೂ ಒಂದು ನೀರು ಕೊಟ್ಟರೆ ಅವ್ರು ಹೆಂಗೋ ಭತ್ತ ಬೆಳೆದು ನಿಮ್ಗೆ ಊಟ ಹಾಕ್ತಾರೆ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ. ಹಾಗೆಯೇ ನಮ್ಮ ಯುವಕ ಮಿತ್ರರು ಕೂಡ ಇದ್ದಾರೆ. ತಾವು ಕೂಡ ಎಲ್ಲ ಮಾತಾಡಿದ್ರಿ ಈಗ. ಹಾಂ ಹಾಂ. ಹಾಗಾಗಿ ಯಾಕೆಂದರೆ ನಮ್ಮ ಜನಗಳು ಮಾತು ಬರಲ್ಲ ಅಂತಾರೆ.
ಹಾಗಾಗಿ ದಯವಿಟ್ಟು ಯತೀಂದ್ರವ್ರೆ ದಯವಿಟ್ಟು ಈ ವಿಡಿಯೋ ನೋಡಿದ ತಕ್ಷಣ ದಯವಿಟ್ಟು ನಿಮ್ಮ ಒಂದು ಕ್ಷೇತ್ರದಲ್ಲಿರುವಂಥ ಕಾಲುವೆ ಕಟ್ಟೆಗಳಿಗೆ ನೀರು ಬಿಡಬೇಕಾಗಿ ರೈತರ ಪರವಾಗಿ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.